ಗೊತ್ತಿಲ್ಲ. ಸೊ ಬನ್ನಿ ಒಂದು ಸುತ್ತು ಓಡಾಡಿ ಬರೋ ಎಲ್ಲಾದ್ರೂ ಹೊರಗಡೆ. ಪ್ರಪಂಚ ತುಂಬಾ ದೊಡ್ಡದಾಗಿದೆ. ಒಂದು ರೌಂಡ್ ಸುತ್ತಾಡ್ಕೊಂಡು ಬರುವ, ಏನಾಗುತ್ತೆ ನೋಡ ಬನ್ನಿ. ಇದು ನೀವು ನೋಡ್ತಾ ಇರೋದು ನಮ್ಮ ಊರಲ್ಲ, ಹೊರ ಊರು. ಹೊರ ಊರು ಅಂದ್ರೆ ಏನು ಅನ್ಕೊಂಡಿದ್ದೀರಾ? ಹೊರ ದೇಶ, ಅಬುದಾಬಿ. ಕೇಳಿರ್ಬೋದು ನೀವು ಅಬುದಾಬಿ ಎಲ್ಲಿ ಹೋಗ್ತಾ ಇದೆ ಅಂತ ನೋಡ್ಬೋದು ನೀವು. ನೋಡಿ ಇಲ್ಲಿದ್ದು ಬಸ್ಸು ಫೆಸಿಲಿಟಿ, ರೋಡ್ಸು, ಕಾರ್ಸು, ಇಂಥ ಬ್ಯುಸಿ ಸಿಟಿ, ಎಲ್ಲ ಬ್ಯುಸಿ ರೋಡು ನೋಡ್ತಾ ಇರ್ಬೋದು ನೀವು ಒಂದು ನೋಟ. ನಮ್ಮ ದೇಶ ಈ ಥರ ಆಗೋದು ಯಾವಾಗ ಗೊತ್ತಿಲ್ಲ. ಸೊ ನೋಡುವ, ಇನ್ ಫ್ಯೂಚರಲ್ಲಿ ನೋಡುವ. ಸೊ ನಾನೊಂದು ಚಿಕ್ಕದಾಗಿ ಒಂದು ಪ್ರಯತ್ನ, ಗೊತ್ತಿಲ್ಲ ನಾನು ಏನು ಮಾಡ್ಲಿಕ್ಕೆ ಹೊರಟಿದ್ದೀನಿ ಅಂತ, ಆದರೂ ಒಂದು ನಿಮ್ಮ ಮುಂದೆ ಏನೋ ಒಂದು ತೋರಿಸ್ಬೇಕಂತ ಇದ್ದೀನಿ. ಸೊ ಇಲ್ಲಿದ್ದ ಪ್ರಪಂಚ ಯಾವ ಥರ ಇದೆ, ಇಲ್ಲಿದ್ದ ಸಿಟಿ ಲೈಫ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಇಟ್ಸ್ ಬೆಟರ್ ಟು ಲೇಟ್ ದೆನ್ ನೆವರ್ ಅಂತ ಹೇಳ್ತಾರಲ್ಲ. ಸೊ ಆಲ್ರೆಡಿ ನಾನು ಲೇಟ್ ಮಾಡಿರ್ಬೋದು, ಆದರೂ ಸಹ ತೋರಿಸ್ತೀನಿ. ಇಲ್ಲಿ ನೋಡಿ ಒಳ್ಳೆ ಸುಂದರವಾದ ಒಂದು ದೃಶ್ಯ. ಅದು ಶೇಖ್ ಜಯದ್ ಗ್ರ್ಯಾಂಡ್ ಮಾಸ್ಕ್, ಅಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೆ ಬಟ್ ಅದಾಗಲಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು ದೊಡ್ಡ ದೊಡ್ಡ ಮನೆಗಳು, ದೊಡ್ಡ ದೊಡ್ಡ ಐಷಾರಾಮಿ ಜೀವನ. ಸೊ ಬಟರ್ಫ್ಲೈ ಗಾರ್ಡನ್ ನಾವು ಹೋಗ್ತಾ ಇರೋದು ಇವತ್ತು ಇಲ್ಲೇ. ಬಟರ್ಫ್ಲೈ ಗಾರ್ಡನ್, ನ್ಯಾಷನಲ್ ಅಕ್ವೇರಿಯಂ ಅಬುದಾಬಿ. ಬನ್ನಿ ಒಳಗಡೆ ಯಾವ ಥರ ಇದೆ ಯಾವ ಥರ ಇಲ್ಲ ಅಂತ ನೋಡೋ, ಒಂದು ನೋಟ ನೋಡ್ಬವ. ಸೊ ನೋಡಿ ಎಷ್ಟು ದೊಡ್ಡ ದೊಡ್ಡ ಕಾರು, ಎಷ್ಟು ಒಳ್ಳೆ ದೊಡ್ಡ ದೊಡ್ಡ ಸಿಟಿ ಲೈಫ್ ತುಂಬ ಕಷ್ಟ. ನೋಡ್ಲಿಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಬಟ್ ಒಳ್ಳೆ ಫುಡ್ ಇರಲ್ಲ, ಒಳ್ಳೆ ಗಾಳಿ ಇರಲ್ಲ, ಆಕ್ಸಿಜನ್ ಇರಲ್ಲ. ಇಂಡಿಯಾ ಇಸ್ ದ ಬೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ I can say, but you have to maintain. See, the car and boat are moving on water. You can ever seen this such a scene. So ನೋಡಿ, ಕಾರ್ ನೀರಲ್ಲಿ ಹೋಗ್ತಾ ಇರೋದು, ಕಾರ್. ಇದೊಂದು ಅದ್ಭುತವಾದ ದೃಶ್ಯ. ವಾವ್ ವಾವ್, ಎರಡು ಒಟ್ಟಿಗೆ ನಾವು ನೋಡ್ಬೋದು. ದೋಣಿ ಮಾತ್ರ ಹೋಗ್ತಾ ಅನ್ಕೊಂಡೆ, ಆದರೆ ಕಾರ್ ಸಹ ನೀರಲ್ಲಿ ಹೋಗ್ತಾ ಇರೋದು ಅಂದರೆ ಆಶ್ಚರ್ಯ ಅಲ್ವಾ? ಸೊ ನೋಡ್ಬೋದು ಎಷ್ಟು ಒಳ್ಳೆ ಸುಂದರವಾದ ಕಾರು. ಬ್ರಿಡ್ಜ್ ಇದು ಎಲ್ಲಿ ಅಂದರೆ ನೀರಿನ ಮೇಲೆ ಇದೆ, ಸಮುದ್ರದ ಮೇಲೆ ಅಂತ. ಇದೆಲ್ಲ ಸಮುದ್ರದ ಮೇಲೆ ಕಟ್ಟಿರುವಂಥದ್ದು ಬಿಲ್ಡಿಂಗ್ಸ್. ಅಡಿಯಲ್ಲಿ ಸಮುದ್ರ ಇದೆ, ಕೆಳಗಡೆ. ಸೊ ನಾವೆಲ್ಲ ಇವಾಗ ಇರೋದು ಸಮುದ್ರದ ಮೇಲೆ ಇದೆ. ಸೊ ಸಮುದ್ರದ ಮೇಲೆ ಓಡಾಡ್ತಾ ಇರೋದು. ಸೊ ಇಲ್ಲಿ ಯಾರೆಲ್ಲ ವಿಸಿಟರ್ಸ್ ಬಂದು ನೋಡಿದ್ದಾರೆ ಅವರಿಗೆಲ್ಲ ಗೊತ್ತಿರುತ್ತೆ ಏನು ಎತ್ತ ಅಂತ. ಎಷ್ಟೊಳ್ಳೆ ಪಾಸ್ ಇರುವಂಥ ರೆಸ್ಟೋರೆಂಟ್ಸು, ಒಳ್ಳೆ ಸೀನ್, ಲಕ್ಸುರಿಯಸ್ ರೆಸ್ಟೋರೆಂಟು, ಒಳ್ಳೆ ಫುಡ್ಡು, ಬೇಕಾಗಿರೋದು ಫುಡ್ ನಿಮಗೆ ಕೂತಲ್ಲೇ ಸಿಗುತ್ತೆ. ಸೊ ನೋಡಿ, ಇದು ಕೂಡ ಒಂದು ಬಟರ್ಫ್ಲೈ ಗಾರ್ಡನ್. ಸೊ ಇದು ರೆಸ್ಟೋರೆಂಟ್ಸ್, ಇಲ್ಲಿರೋದು ಆಲ್ಮೋಸ್ಟ್ ಎಲ್ಲ ರೆಸ್ಟೋರೆಂಟ್ಸ್. ಇದೆಲ್ಲ ಇರೋದು ನೀರಿನ ಮೇಲೆ, ವಾಟರ್ ಮೇಲೆ, ಸಮುದ್ರ ಅಡಿಯಲ್ಲಿ ಸಮುದ್ರ, ನಾವು ಸಮುದ್ರದ ಮೇಲೆ ಇದೆ. ಸೊ ಹಾಗೆ ನೋಡ್ತಾ ನೋಡ್ತಾ ಸೀನರಿ ನೋಡಿಕೊಂಡು ನಮ್ಮ ಮೂಡ್ ಸ್ವಲ್ಪ ಚೇಂಜ್ ಆಗಿಬಿಡ್ತು ಕಣ್ರಿ. ಒಂದು ಸ್ವಲ್ಪ ಒಳ್ಳೆ ರೊಮ್ಯಾಂಟಿಕ್ ಮೂಡಿಗೆ ಹೋಗ್ಬಿಡು ಅಂತೇಳಿ ಹೋಗ್ಬಿಟ್ಟೆವು. ಸೊ ನೋಡ್ಬೋದು ಇವಾಗ ಒಂದು ಝಲಕ್. ಮತ್ತೆ ಮತ್ತೆ ಬೇಕು ಅಂತ ಸುತ್ತ ನೋಡ ನಾನು, ಪತ್ತೆ ಹಚ್ಚೋ ಕಣ್ಣ ನುಚ್ಚು, ಬಂದು ತಾಕು ನೀನು. ಅಷ್ಟೇ ನಾವು ಮೂಡಿಂದ ಹೊರಗಡೆ ಬಂದ್ಬಿಟ್ಟಿವಪ್ಪ. ರೊಮ್ಯಾಂಟಿಕ್ ಮೂಡಿಂದ ನಾವು ಹೊರಗಡೆ ಬಂದು ಇಲ್ಲಿ ನೋಡ್ಬೋದು ನೀವು ಒಳ್ಳೆ ಸ್ಕ್ರಿಪ್ಚರ್. ಇಲ್ಲಿದ್ದು ಇವ್ರು ಶೇಖ್. ಸೊ ಫಸ್ಟ್ ಇವ್ರದ್ದಿಬ್ರದ್ದು ಇದೆ ನೋಡಿ ಸ್ಕ್ರಿಪ್ಚರ್. ಒಬ್ಬರು ಶೇಖ್ ಜಯದ್ ಬಿನ್ ಸುಲ್ತಾನ್ ಅಲ್ ನಹ್ಯಾನ್ ಅಂತೆ, ಅವರು ಇಲ್ಲಿ ಫಾದರ್ ಮತ್ತು ಫಸ್ಟ್ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಎಮಿರೇಟ್ಸ್ ಹೇಳ್ಬೋದು. ಇನ್ನೊಬ್ಬರು ಶೇಖ್ ಮೊಹಮ್ಮದ್ ಬಿನ್ ಜಯದ್ ಅಲ್ ನಹ್ಯಾನ್. ಎಷ್ಟು ಬ್ಯೂಟಿಫುಲ್ ಅಲ್ಲ. ಅಲ್ಲಿ ನಾವೊಂದು ಸುಮ್ಮನೆ ಒಂದು ಬ್ರಿಡ್ಜ್ ಮೇಲೆ ವಾಕ್ ಹಾಕುವ ಅಂತ ಬಂದೆ ಹೊರಗಡೆ. ಒಂದು ನೋಟ ನಾವೊಂದು ಹಾಕ್ದೆ, ಆಚೆ ನೋಡಿದೆವು. ಸೊ ಒಳ್ಳೆ ಸುಂದರ ದೃಶ್ಯ. ಎಲ್ಲ ರೆಸ್ಟೋರೆಂಟ್ಸ್, ಕಾಸ್ಟ್ಲಿಯೆಸ್ಟ್ ರೆಸ್ಟೋರೆಂಟ್ಸ್ ಅಂತ ಹೇಳ್ಬೋದು. ನೀವು ಒಂದು ಸತಿ ಬಂದು ವಿಸಿಟ್ ಮಾಡಿ, ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇದೆಲ್ಲ ನೀರಿನ ಮೇಲಿರುವಂಥದ್ದು. ಸೊ ನೋಡ್ಬೋದು ನೀವು, ನೀರಿನ ಮೇಲೆ ದೋಣಿ ಥರ ಇದೆ ಎಲ್ಲ. ಬಟ್
ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಸೊ ನೋಡಿ ಕಾರ್ ಹೋಗ್ತದೆ ನೀರಲ್ಲಿ. ಓಕೆ ಸಿ ಯು, ಬಾಯ್ 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 ಬಾಯ್. ಸಿಗುವ ಮತ್ತೆ ಯಾವಾಗಾದ್ರೂ.